ವೀಕ್ಷಕರೇ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲ್ಕನಿ. ಬಿಗ್ ಬಾಸ್ ಅದರಲ್ಲಿ ಬರೋ ಅಗ್ನಿ ಪರೀಕ್ಷೆ ಕಂಪ್ಲೀಟ್ಲಿ TRP ಗಿಮಿಕ್ ಅಂತಂದರೆ ತಪ್ಪಿಲ್ಲ. ಕಳೆದೆಲ್ಲ ಸೀಸನ್ಗಳಲ್ಲಿ ಬರೀ ಸೆಲೆಬ್ರಿಟಿಗಳನ್ನು ತಗೊಳ್ತಾ ಇದ್ರು. ಈ ಬಾರಿ ಕಾಮನ್ ಮ್ಯಾನ್ಗಳನ್ನು ಆ್ಯಡ್ ಮಾಡ್ಕೊಳ್ತೀವಿ ಅಂತ ಹೇಳಿ ಲಕ್ಷಾಂತರ ಜನಗಳಿಂದ ಆಡಿಷನ್ ತಗೊಂಡಿದ್ದಾರೆ. ಲಕ್ಷಾಂತರ ಅಪ್ಲಿಕೇಶನ್ಗಳು ಕೂಡ ಬಂದಿವೆ. ಅದರಲ್ಲಿ ಇವರು ಆಡ್ತಿರೋ ಆಟ ಏನಂತಂತಂದರೆ, ಲಕ್ಷಾಂತರ ಜನ ಆಡಿಷನ್ ಮಾಡಿ ಅದರಲ್ಲಿ ಅಳೆದು ತೂಗಿ 60 ಜನನ ವೇದಿಕೆವರೆಗೂ ಕೂಡ ಕರ್ಕೊಂಡು ಬಂದು, ವೇದಿಕೆಗೆ ಬಂದಂಥ 60 ಜನದಲ್ಲಿ 30 ಜನನ ಸೆಲೆಕ್ಟ್ ಮಾಡಿ, ಈ 30 ಜನಗಳಲ್ಲಿ ಬರೀ 3 ಜನನ ಮಾತ್ರ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ಕೊಡ್ತೀವಿ ಅಂತ ಹೇಳಿ ನಿನ್ನೆಯ ಎಪಿಸೋಡ್ನಲ್ಲಿ ಈ ಒಂದು ವಿಚಾರ ಬಹಿರಂಗ ಆಗುತ್ತೆ. ಆ ಒಂದು ಎಪಿಸೋಡ್ ನೋಡಾದ್ಮೇಲೆ ನಿಜ ಹೇಳ್ತೀನಿ, ಎಲ್ರಿಗೂ ಕೂಡ ಬೇಜಾರಾಯಿತು. ಬಿಕಾಸ್ ಏನಂತಂದರೆ, ಅದೆಷ್ಟು ಕಷ್ಟಪಟ್ಟರು ಕಣ್ರಿ. ಇವ್ರು ಹೇಳ್ದಂಗೆಲ್ಲ ಕಪಿಚೇಷ್ಟೆಯನ್ನು ಮಾಡಿದ್ರು, ಇವ್ರು ಹೇಳ್ದಂಗೆಲ್ಲ ಅವರು ಕುಣಿದ್ರು, ಕುಪ್ಪಳಿಸಿದ್ರು. ಆಮೇಲೆ ಇವ್ರು ಹೆಂಗೆ ಹೇಳ್ತಾರೆ ಅದಕ್ಕೆಲ್ಲ ರಿಯಾಕ್ಟ್ ಮಾಡಿದ್ರು. ತಮ್ಮ ಸ್ವಾಭಿಮಾನನ ಆಚೆಗಿಟ್ಟು ಕೆಲವರು ಅಲ್ಲಿ ನಿಂತ್ಕೊಂಡು ಮಾತನಾಡಿದ್ದು ಕೂಡ ಉಂಟು. ಇನ್ನು ಕೆಲವರು ಏನಾದರೂ ಪರವಾಗಿಲ್ಲ, ನಾನು ಸೆಲೆಕ್ಟ್ ಆಗಲೇಬೇಕು ಅಂತ ಹೇಳಿ ಹಠ ತೊಟ್ಟಿ ನೋಡಿ, ಆ ವ್ಯಾಕ್ಸ್ ಮಾಡಿಸ್ಕೊಳ್ಳೋ ಆ ಒಂದು ಟಾಸ್ಕ್ ಏನಿತ್ತಲ್ಲ, ಪಾಪ ಆ ಹುಡುಗ ಎಷ್ಟು ಕಷ್ಟಪಟ್ಟರು. ಸೊ ಈ ರೀತಿ ಎಲ್ಲ ಮಾಡಿಬಿಟ್ಟು ಅವರು ಬಿಗ್ ಬಾಸ್ ಮನೆ ಒಳಗಡೆ ಹೋಗಲೇಬೇಕು ಅಂತ ಹೇಳಿ ಹಠ ತೊಟ್ಟಿ ನಿಂತವ್ರೆ. ಇದರ ಮಧ್ಯೆ ಇವರು ನಿಮ್ಮೆಲ್ಲರ ಪೈಕಿ ಬರೀ 3 ಜನನ ನಾವು ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ರಲ್ಲ, ಈ ಮಾತು ಅಲ್ಲಿ ಆಡಿಷನ್ಗೆ ಬಂದಂಥ ಅಲ್ಲಿರುವಂಥ ಕಂಟೆಸ್ಟೆಂಟ್ಗಳಿಗೆ ಅದೆಷ್ಟು ಬೇಜಾರಾಯಿತು ಏನೋ ಗೊತ್ತಿಲ್ಲ. ಬಟ್ ಈ ಒಂದು ಎಪಿಸೋಡನ್ನು ನೋಡಿರುವಂತಹ ವೀಕ್ಷಕರಿಗೆ, ಕರ್ನಾಟಕದ ಜನತೆಗೆ ತುಂಬ ಅಂದರೆ ತುಂಬ ಘಾಸಿ ಆಯಿತು ಅಂತಂದರೆ ತಪ್ಪಿಲ್ಲ. ಯಾಕಂತಂದರೆ ಬರೀ ಡ್ರಾಮಾ ಕಣ್ರಿ ಇವ್ರದ್ದು. ಸೆಲೆಬ್ರಿಟಿಗಳನ್ನೇ ಇವರು ಮೇನ್ ಫೋಕಸ್ ಮಾಡ್ತಾರೆ, ಸೆಲೆಬ್ರಿಟಿಗಳಿಗೆ ಇವರು ತಮ್ಮ ಕ್ಯಾಮ್ರಾನ ಇಡ್ತಾರೆ ಅನ್ನೋದಕ್ಕೆ ಮತ್ತೆ 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 ಇವರು ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ತಿದ್ದಾರೆ. ನೋಡಿ, ಬರುವ 19-18 ಕಂಟೆಸ್ಟೆಂಟ್ಗಳಲ್ಲಿ ಬರೀ 3 ಜನ ಕಾಮನ್ ಮ್ಯಾನ್ ಅಂತಂದರೆ, ಉಳಿದಂಥವರು ಒಂದು 15-16 ಜನ ಬರೀ ಇವರು ಸೆಲೆಬ್ರಿಟಿಗಳಿಗೆ ಫೋಕಸ್ ಮಾಡ್ತಾರೆ ಅನ್ನೋದಾಯಿತು. ಅವ್ರಿಗೆ ಅದು ಯಾವುದೇ ರೀತಿಯಾದಂಥ ಟೆಸ್ಟ್ಗಳಿಲ್ಲದೆ ಅವ್ರಿಗೆ ನೇರವಾಗಿ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ತಾರಂತಪ್ಪ. ಸೊ ಹಾಗಾದರೆ ಕಾಮನ್ ಮ್ಯಾನ್ಗಳಿಗೆ ಈ ರೀತಿಯಾದಂಥ ಪರೀಕ್ಷೆಗಳನ್ನು ಇಟ್ಟು ಏನೋ ಹೇಳ್ತಾರಲ್ಲ, ಅದು ಆ ಗಾದೆ ನೆನಪಾಗುತ್ತೆ. ಸೀರಿಯಸ್ಲಿ ಹೇಳ್ತೀನಿ, ತುಂಬ ಅಂದರೆ ತುಂಬ ಬೇಜಾರಾಯಿತು. ಬನ್ನಿ ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಇವತ್ತಿನ ವಿಡಿಯೋದಲ್ಲಿ. ಸೊ ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ ನೋಡಿ, ಪ್ರತಿ ಸೀಸನ್ಗಳಲ್ಲೂ ಕೂಡ ಬರೀ ಸೆಲೆಬ್ರಿಟಿ. ಸೊ 12 ಸೀಸನ್ಗಳನ್ನು ಬರೀ ಸೆಲೆಬ್ರಿಟಿಗಳನ್ನು ಇಟ್ಕೊಂಡೇ ಇವರು ಆಟ ಆಡಿದ್ರು ಮತ್ತು TRPನ ಹೊಡ್ಕೊಳ್ತಾ ಇದ್ರು. ಬಟ್ ಈ ಬಾರಿ ಏನಂತಂದರೆ, ಜನಗಳ ನಿರೀಕ್ಷೆಯಂತೆ ಅವರ ಆಸೆನೂ ಈಡೇರಿಸೋಣ ಅಂತ ಹೇಳಿ ಒಂದು ಬಲೆ ಬೀಸ್ತಾರಪ್ಪ. ಅದೇನು ಅಂತಂತಂದರೆ, ಈ ಸೀಸನ್ನಲ್ಲಿ ಅದಕ್ಕೊಂದು ಒಳ್ಳೆ ಪ್ರೋಮೋ ನೋಡಿ. ಅದಕ್ಕೆಲ್ಲ ಏನೇನು ಮಾಡಿದ್ರು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಅದಕ್ಕೊಂದು ಒಳ್ಳೆ ಪ್ರೋಮೋ, ಆಮೇಲೆ ಆ ಲೋಗೋದಲ್ಲೂ ಕೂಡ ಕಾಮನ್ ಮ್ಯಾನ್ಗಳು ಇರೋ ರೀತಿಯಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಕಾಮನ್ ಮ್ಯಾನ್ಗಳನ್ನು ಈ ಬಾರಿ ನಾವು ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲರೂ ಫುಲ್ ಖುಷಿ. ಯಾಕಂತಂದರೆ ಈ ಬಾರಿ ಕಾಮನ್ ಮ್ಯಾನ್ಗಳಿಗೂ ಕೂಡ ಅವಕಾಶ ಕೊಡ್ತಾರಲ್ಲ ಅಂತ ಹೇಳಿ, ಯಾರ್ಯಾರಿಗೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕು, ಜೀವಿಸ್ಬೇಕು, ಅಲ್ಲಿ ಆಟ ಆಡಬೇಕು, ನಾವು ಕೂಡ ಟ್ರೋಫಿನ ತಗೊಂಡು ಬರಬೇಕು ಅನ್ನೋ ಆಸೆ ಇರುತ್ತಲ್ಲ, ಅವರೆಲ್ಲರ ಒಂದು ಆ ಆಸೆ ಕನಸಿಗೆ ನೀರು ಹಾಕ್ದಂಗಾಯಿತು. ಆ ಆಸೆ ಕನಸು ಮತ್ತಷ್ಟು ಚಿಗುರು ಹೊಡೆಯಿತು. ಬಟ್ ಆಮೇಲೆ ಆಗಿರೋ ವಿಚಾರ ಏನು ಅಂತಂದರೆ, ನೋಡಿ, ನೀವು ಆಡಿಷನ್ನಿಗೆ ಬರಬೇಕಾಗತ್ತೆ, ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಲ್ಲ ಅವರೆಲ್ಲ ವೀಡಿಯೋಸನ್ನ ಕಳಿಸ್ಬೇಕಾಗತ್ತೆ ಅಂತ ಹೇಳಿದ್ರೆ, ವೀಡಿಯೋಸ್ನ ಕಳಿಸ್ಬೇಕು ಅಂತ ಹೇಳಿದಾಗ ಇವ್ರಿಗೆ ಎಷ್ಟು ವೀಡಿಯೋಸ್ಗಳು ಬಂದು ಅಂತಂದರೆ, ಲಕ್ಷಕ್ಕಿಂತ ಅತಿ ಹೆಚ್ಚು ಇವ್ರಿಗೆ ವೀಡಿಯೋಸ್ಗಳ ಸುರಿಮಳೆ ಆಗುತ್ತೆ. ಸೊ ಅದರಲ್ಲಿ ಅಳೆದು ತೂಗಿ ಇಲ್ಲಿವರೆಗೂ 60 ಜನನ ಮಾತ್ರ ಇವರು ಸೆಲೆಕ್ಟ್ ಮಾಡ್ಕೊಂಡು ಬಂದವ್ರೆ. 60 ಜನನ ಇಟ್ಕೊಂಡು ಇವರೊಂದು ಪ್ರೋಗ್ರಾಮ್ನೇ ಸೆಟ್ ಮಾಡಿಬಿಟ್ರು. ಅದುವೇ ಅಗ್ನಿ ಪರೀಕ್ಷೆ. ಸೊ ಇದು ಅಗ್ನಿ ಪರೀಕ್ಷೆ ಇವರು ಜನಗಳಿಗೆ ಇಟ್ಟವ್ರೆ. ಅಂದರೆ ಕಾಮನ್ ಮ್ಯಾನ್ಗಳಿಗೋಸ್ಕರ ಇವರು ಅಗ್ನಿ ಪರೀಕ್ಷೆನ ಇಟ್ಟಿದ್ದಾರೆ ಅಂತ. ಓಕೆ, ನಾವು ಹೆಂಗೆ ಹೇಳೋಣ ಅಂತಂದರೆ, ಸೊ ಕಾಮನ್ ಮ್ಯಾನ್ಗಳಿಗೇ 1 ತಿಂಗಳವರೆಗೂ ಈ ಕಾರ್ಯಕ್ರಮ ಓಡಿಸ್ಬೋದು ಅನ್ಸುತ್ತೆ. ಇವರು ಕಾಮನ್ ಮ್ಯಾನ್ಗಳಿಗೇ ಇವರು ಒಂದು ಪ್ರೋಗ್ರಾಮ್ನ ಸೆಟ್ ಮಾಡಿದ್ರಲ್ಲ ಅಂತ ಹೇಳಿ ಒಂದು ಕಡೆ ಖುಷಿ ಪಡೋಣ. ಬಟ್ ಇವರ TRP ಗಿಮಿಕ್ ಹೇಗಿದೆ ಅಂತಂದರೆ, ಬರೀ 3 ಜನನ ಸೆಲೆಕ್ಟ್ ಮಾಡೋಕ್ಕೆ ಅಗ್ನಿ ಪರೀಕ್ಷೆ ಅಂತ ಹೇಳಿ ಒಂದು ಎಪಿಸೋಡನ್ನೇ ಇವರು ಸೃಷ್ಟಿ ಮಾಡ್ತಾರೆ. ಒಂದು ಕಾರ್ಯಕ್ರಮ ಇಡ್ತಾರೆ, 1 ಅವರ್ ಇಡ್ತಾರೆ. 1 ಅವರ್ TRPನ ಇವರು ಕಬಳಿಸ್ಕೊಳ್ತಾರೆ.
ಬಟ್ ಇವರು ಜನಸಾಮಾನ್ಯರಿಗೆ ಕೊಡ್ತಾ ಇರುವಂಥ ಒಂದು ಇದನ್ನೇನು ಅಂತಂದರೆ ಕ್ರೆಡಿಟ್ ಏನು ಅಂತಂದರೆ ಬರೀ 3 ಜನನ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಹೀಗಾದರೆ ಹೇಗೆ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗ್ತಿರೋದು. ತುಂಬ ಅಂದರೆ ತುಂಬ ಬೇಜಾರಾಯಿತು. ಬಿಕಾಸ್ ಏನಂತಂದರೆ ಅಲ್ಲಿ ಬಂದಿರುವಂಥವ್ರೆಲ್ಲರ ಉತ್ಸಾಹ ನೋಡಿ ನೀವು. ನಾನು ಒಳಗೆ ಹೋಗಲೇಬೇಕು, ಬಿಗ್ ಬಾಸ್ ಮನೆಯಲ್ಲಿ ನಾನು ಸಾಧನೆ ಮಾಡಬೇಕು ಅನ್ನೋ ಏನೋ ಒಂದು ಆಸೆ ಇಟ್ಕೊಂಡು ಬಂದವರೇ ಅಲ್ಲಿ ಎಲ್ಲ ಜನ. ಆಮೇಲೆ ಇವ್ರು ಜಡ್ಜಸ್ಗಳು ಬಾಯಿಗೆ ಬಂದಂಗೆ ಏನು ಬೇಕಾದರೂ ಮಾತಾಡ್ತಾರೆ. ಇವ್ರಿಗೆ ಏನೋ ಪ್ರಶ್ನೆ ಸರಿಯಾಗಿ ಕೇಳಕ್ಕೆ ಬರೋಂಗಿಲ್ಲ, ಅವ್ರ ಹತ್ರ ಹೋಗಿ ಒಳ್ಳೆ ಉತ್ತರನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಇವರು. ಸೊ ಅಂತಹ ಜಡ್ಜಸ್ಗಳು. ಸೊ ಇವ್ರುಗಳ ಮಧ್ಯೆ ಈಗ 30 ಜನ ಅಲ್ಲಿ ಸೆಲೆಕ್ಟ್ ಆಗೋರೆ. ಅದರಲ್ಲಿ 5 ಜನ ಸ್ಟಾರ್ ಕಂಟೆಸ್ಟೆಂಟ್ಸು, ಉಳಿದವರೆಲ್ಲ ಸೆಲೆಕ್ಟೆಡ್ ಪೀಪಲ್ಲು, ಕೆಲವೊಂದಿಷ್ಟು ಹೋಲ್ಡ್ ಅಂತೆ. ಸೊ ಅದರಲ್ಲಿ ಏನೋ ಒಂದು ಇವಾಗ ಏನು ಮಾಡ್ತಾವ್ರೆ, ಒಂದು ಟಾಸ್ಕ್ ಅಂತ ಹೇಳಿ ಆಯೋಜನೆ ಮಾಡಿ ಅವರಲ್ಲೇ ಒಂದು ಟಾಸ್ಕ್ ಇಟ್ಟು, ಸೊ ಅದರಲ್ಲಿ 3 ಜನ ಯಾರು ಟಾಪಲ್ಲಿ ಬರ್ತಾರಲ್ವ, ಒಂದು 6 ಜನನ ಟಾಪ್ ಲಿಸ್ಟಲ್ಲಿ ಇರ್ತಾರೆ, ಅದರಲ್ಲಿ 3 ಜನನ ಆಯ್ಕೆ ಮಾಡ್ತಾರಂತೆ. ಸೊ ನಾವು ಇದನ್ನು ಕಾದು ನೋಡಬೇಕಾಗತ್ತೆ ಇವರು ಇನ್ನೂ ಯಾವ ರೀತಿಯಾಗಿ ತೊಗೊಂಡು ಹೋಗ್ತಾರೆ ಅಂತ ಹೇಳಿ. ಬಟ್ ಏನಂತಂದರೆ ಆರಂಭದಲ್ಲಿ ಒಂದಷ್ಟು ಜನ ಟ್ರೋಲ್ ಮಾಡ್ತಾಯಿದ್ರು ನೋಡಿ. ಕಾಮನ್ ಮ್ಯಾನ್ಗಳಿಗೆ ಇವರು ಸಗಣಿ ಮೆತ್ಕೊಳ್ಳೋಕೆ ಹೇಳ್ತಾರೆ, ಇವರು ಮಾತ್ರ ಫೇಶಿಯಲ್ ಹಾಕ್ಕೊಳ್ತಾರೆ. ಮತ್ತು ಕಾಮನ್ ಮ್ಯಾನ್ಗಳಿಗೆಲ್ಲರಿಗೂ ಕೂಡ ಅಂದರೆ ಸಿಕ್ಕಂಗೆ ಟಾಸ್ಕ್ಗಳನ್ನು ಕೊಟ್ಟು ನೋವು ಮಾಡ್ತಿದ್ದಾರೆ, ಮನಸ್ಸಿಗೆ ಘಾಸಿ ಮಾಡ್ತಿದ್ದಾರೆ ಅಂತ. ಬಟ್ ಅದಕ್ಕೆ ಸಂಗೀತ ಶೃಂಗೇರಿ ಮತ್ತು ಕೆಲವರು ವಿನಯ್ ಗೌಡ ಇವರೆಲ್ಲ ಏನು ಅದಕ್ಕೊಂದು ಸಮರ್ಥನೆ ಕೊಟ್ಟಿದ್ರು ಅಂತಂತಂದರೆ, ನಾವು ಈ ಟಾಸ್ಕನ್ನು ಮಾಡಿದ್ದೀವಿ, ನಾವು ಒಳಗೆ ಹೋದ್ಮೇಲೆ ನಮಗಿಂಥವೆಲ್ಲ ಟಾಸ್ಕ್ಗಳೆಲ್ಲ ನಾವು ಮಾಡಿದ್ದೀವಿ, ನಾವು ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ ಅಂತ ಹೇಳಿದರು. ಒಂದು ವಿಚಾರ, ನೀವು ಒಳಗೆ ಹೋದಾದ್ಮೇಲೆ ಮಾಡಿದರೆ ಇವ್ರನ್ನ ಒಳಗೆ ಬಿಡಿ, ಪರಕಾಯ ಪ್ರವೇಶ ಮಾಡಿಬಿಡ್ತಾರೆ ಇವರು. ಸೊ ಅಗ್ನಿ ಪರೀಕ್ಷೆಯನ್ನು ಈ ಒಂದು ಸವಾಲಲ್ಲಿ ಇಷ್ಟೊಂದು ಫೈಟ್ ಕೊಡ್ತಾ ಇದ್ದಾರೆ ಅಂತಂದರೆ ಒಳಗೆ ಬಂದರೆ ಚಿಂದಿನೇ. ಸೊ ನೀವು ಏನಕ್ಕೆ 3 ಜನನ ಮಾತ್ರ ಸೆಲೆಕ್ಟ್ ಮಾಡ್ತಿದ್ದೀರಿ ಅನ್ನೋ ವಿಚಾರ ಇಲ್ಲೂ ಒಂದು ಗೊತ್ತಾಗುತ್ತೆ ನೋಡಿ. ನಂಗೆ ಮಾತಾಡ್ತಾ ಒಂದು ವಿಚಾರ ಅರ್ಥ ಆಯಿತು ನೋಡಿ. ಈಗ ಸೆಲೆಬ್ರಿಟಿಗಳು ಇವರು ಹೆಂಗೆ ಅಂತಂತಂದರೆ ಅಷ್ಟಂತೂ ಫೈಟ್ ಕೊಡೋಕೆ ಬರೋದಿಲ್ಲ ಇವ್ರಿಗೆ. ಇಲ್ಲಿವರೆಗೂ 12 ಸೀಸನ್ಗಳಲ್ಲಿ ಎಂಥ ಕಂಟೆಸ್ಟೆಂಟ್ಗಳನ್ನು ಹುಡುಕಿದ್ದೀರಿ, ಅವ್ರು ಹೆಂಗಿದ್ರು, ಅವ್ರು ಹೆಂಗೆ ಆಟ ಆಡಿದ್ರು, ಮತ್ತು ಜನಗಳಿಗೆ ಅದೆಷ್ಟರ ಮಟ್ಟಿಗೆ ಎಂಟರ್ಟೈನ್ಮೆಂಟ್ ಕೊಟ್ಟರು ಅದನ್ನು ನಾವು ಕಂಡಿದ್ದೀವಿ. ಸೊ ಈಗ ಬರುವಂತಹ ಸೆಲೆಬ್ರಿಟಿಗಳು ಕೂಡ ಅವರು ಕೂಡ ಅಷ್ಟೇ ಮಂಕಾಗೇ ಇರ್ತಾರೆ. ಸೊ ಇಲ್ಲಿ ಯಾರು ಕಾಮನ್ ಮ್ಯಾನ್ಗಳು ಬರ್ತಾರಲ್ಲ, ಇವ್ರೇನಾದರೂ ಒಂದು 6, 7, 8 ಜನ ಏನಾದರೂ ಬಂದುಬಿಟ್ರಂದರೆ ಅವ್ರನ್ನ ಹುರಿದು ಮುಕ್ಕಿ ಬಿಡ್ತಾರೆ ಇವರು ಅನ್ನೋ ಒಂದು ಭಯ ಇದೆ ನಿಮಗೆ. ಯಾಕಂತಂದರೆ ಕಾಮನ್ ಮ್ಯಾನ್ಗಳಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ನೀವು ಅನ್ಬೋದು ಸಂಗೀತ ಶೃಂಗೇರಿಯವರು ಈ ಒಂದು ಮಾತು ಹೇಳ್ತಾರೆ, ಒಂದು ಯಾವುದೋ ಒಂದು ಬೈಟ್ ಕೊಡ್ತಾರೆ ಅವರು ನೋಡಿ. ನಾವು ಸೆಲೆಬ್ರಿಟಿಗಳು ಹೆಂಗೆ ಅಂತಂದರೆ ಕ್ಯಾಮ್ರಾನ ಫೇಸ್ ಮಾಡಿರ್ತಾರೆ, ಮತ್ತು ಅದೆಷ್ಟೋ ಆಡಿಷನ್ಗಳಲ್ಲಿ ರಿಜೆಕ್ಷನ್ ಇರುತ್ತೆ, ಇದನ್ನೆಲ್ಲ ಫೇಸ್ ಮಾಡಿ ಬಂದಿರ್ತಾರೆ, ಅವರು ಒಂದು ಸಾಧನೆಯನ್ನು ಮಾಡಿ ಬಂದಿರ್ತಾರೆ. ಹಾಗಾಗಿ ಅವ್ರಿಗೆ ಡೈರೆಕ್ಟಾಗಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗಲಿಕ್ಕೆ ಅವಕಾಶ ಇರುತ್ತೆ ಅಂತಾರೆ. ಮೇಡಮ್ ಒಂದು ಮಾತು ಹೇಳ್ತೀನಿ, ಕಾಮನ್ ಮ್ಯಾನ್ಗಳು ಕೂಡ ಅವ್ರದ್ದೇ ಆದಂತಹ ಜೀವನದಲ್ಲಿ ಸಾಧಕರಾಗಿದ್ದಾರೆ ನೋಡಿ. ಕ್ಯಾಮ್ರಾ ಮುಂದೆ ನಿಂತವರೆಲ್ಲರೂ ಸಾಧಕರಲ್ಲ, ಇದೊಂದು ನಾವು ಕ್ಲಾರಿಟಿ ತಗೊಳ್ಬೇಕು. ಕೆಲವರಿಗೆ ಇದೊಂದು ಕುತ್ಕೊಂಡ್ಬಿಟ್ಟಿದೆ ತಲೆಯಲ್ಲಿ, ಕ್ಯಾಮ್ರಾ ಮುಂದೆ ಯಾರು ಇರ್ತಾರೆ, ಕ್ಯಾಮ್ರಾ ಮುಂದೆ ಯಾರು ರೀಲ್ಸು ಮತ್ತು ಯಾರು ಸಿನಿಮಾ ಮಾಡ್ತಾರೆ, ಯಾರು ಇದನ್ನು ಮಾಡ್ತಾರೆ, ಯಾರು ಹೈಪಲ್ಲಿ ಇರ್ತಾರೆ ಅವ್ರು ಮಾತ್ರ ಸಾಧಕರ? ನೋ, ಅವರವರ ಜೀವನದಲ್ಲಿ ತುಂಬ ಕಷ್ಟಪಟ್ಟಿರ್ತಾರೆ ಕಣ್ರಿ. ಅವ್ರದ್ದೇ ಆದಂಥ ಏನೋ ಒಂದು ಉದ್ಯಮನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, ಒಳ್ಳೊಳ್ಳೆ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ಮತ್ತು ತುಂಬ ಚೆನ್ನಾಗಿ ಕೆಲಸ ಮಾಡಿ ಮನೇನ ನಿಭಾಯಿಸ್ತಾ ಇರೋರು, ಮನೆ ಮಂದಿನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇರೋರು, ಅದು ಒಂದು ಸಾಧನೆನೇ. ಸೊ ಅಂಥವ್ರ ಪೈಕಿ ತುಂಬ ಲಿಸ್ಟ್ ಇದೆ ಕಾಮನ್ ಮ್ಯಾನ್ಗಳಲ್ಲಿ. ಸೊ ಅದೊಂದು ಮಿಸ್ಕನ್ಸೆಪ್ಷನ್ ಆಗ್ತಾ ಇದೆ. ಸಾಧಕರು ಅಂತ ಅಂದಿದ ತಕ್ಷಣ ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಂಡವ್ರು ಮಾತ್ರ ಅಂತ ಹೇಳಿ. ಸೊ ಆ ರೀತಿಯಾಗಿ ಅಲ್ಲ. ಸಾಧನೆ ಅಂತಂದರೆ ಅದಷ್ಟೇ ಅಲ್ಲ, ಸಾಧನೆ ಅಂತಂದರೆ ಬೇರೆ ಲೆವೆಲ್ಲೇ ಇದೆ. ಸೊ ಹಾಗಾಗಿ ಕಾಮನ್ ಮ್ಯಾನ್ಗಳಿಗೂ ಕೂಡ ಆ ಅವಕಾಶ ಕೊಡಬೇಕು ಅನ್ನೋ ಅಂಥದ್ದು ನಮ್ಮ ಆಶಯ ಅಂತ ಹೇಳ್ಬೋದು. ಬಟ್ ಏನಂತಂದರೆ ಈ 3 ಜನನ ಆಯ್ಕೆ ಮಾಡಿರೋದ್ರ ಬಗ್ಗೆ, ಆಯ್ಕೆ ಮಾಡ್ತಾರಂತಪ್ಪ. ಸೊ ಅದರಲ್ಲಿ 3 ಜನ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಒಳ್ಳೆ ಫೈಟ್ ಕೊಡುವಂಥವ್ರೇ ಇದ್ದಾರೆ ಅಲ್ಲೆಲ್ಲ ಸೆಲೆಕ್ಟ್ ಆದವರೆಲ್ಲ. ಬಟ್ ಅವರಲ್ಲಿ 3 ಜನ ಮಾತ್ರ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೆ ಅಂತಂದಾಗ ಸ್ವಲ್ಪ ನೋವಾಗುತ್ತೆ. ಸೊ ಇರೋ ಅಷ್ಟು ಜನಗಳಲ್ಲಿ 3 ಜನ ಯಾರನ್ನ ಕಳಿಸ್ತಾರೆ ಅನ್ನೋ ಪ್ರಶ್ನೆ. ಕುಮಾರಿನ ಕಳಿಸ್ಬೋದು, ಕುಮಾರಿ ಡೆಫಿನೆಟ್ಲಾಗಿ ಅವ್ರನ್ನ ಕಳಿಸ್ತಾರೆ. ಯಾಕಂತಂದರೆ ಆ ಹುಡುಗಿ ಮಾತು ತುಂಬ ಚೆನ್ನಾಗಿದೆ, ಮಾತಾಡಿದ್ರೆ TRP ಆ ಹುಡುಗಿ, ಹಾಗಾಗಿ ಆ ಹುಡುಗಿನ ಕಳಿಸ್ಬೋದು. ಇನ್ನು ಅವಳನ್ನು ಬಿಟ್ಟರೆ ಲೇಡಿ ಟೈಗರ್ ಅಂತ ಬಂದಿದ್ದಾರೆ ನೋಡಿ, ಅವರು ಮೆಕ್ಯಾನಿಕ್ ವರ್ಕ್ ಮಾಡ್ತಾರಲ್ಲ ಹೆಣ್ಮಗಳು, ಅವರನ್ನು ಕೂಡ ಕಳಿಸ್ಬೋದು. ಇನ್ನು ಧ್ರುವಂತ ಥರ ಒಬ್ರು ಇದ್ದಾರೆ ನೋಡಿ, ಅವರು ಚರಣ್, ಅವರನ್ನು ಕೂಡ ಕಳಿಸ್ಬೋದು. ಇನ್ನು ಗಿನ್ನಿಸ್ ರೆಕಾರ್ಡ್ ಆ ಸರ್ಟಿಫಿಕೇಟ್ ಬ್ರೇಕ್ ಮಾಡಿದ್ರಲ್ಲ ಅವರನ್ನ ಕಳಿಸ್ಬೋದು. ತುಂಬ
ತುಂಬ ಚೆನ್ನಾಗಿದ್ದಾರೆ ಕಂಟೆಸ್ಟೆಂಟ್ಗಳು ಬಂದವರೆಲ್ಲ. ಮತ್ತು ಅವರು ರೈತ ಮಹಿಳೆ ಇದ್ದಾರಲ್ಲ, ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಅವರನ್ನು ಕೂಡ ಕಳಿಸ್ಬೋದು. ಇನ್ನು 72 ವರ್ಷದ ರತ್ನಮ್ಮ ಅವರನ್ನು ಕಳಿಸಿದ್ರೆ ತುಂಬ ಒಳ್ಳೆಯದು. ಅವರು ಚೆನ್ನಾಗಿ ಕಾಂಪಿಟೇಷನ್ ಕೊಡ್ತಾರೆ ಅಂತ ಹೇಳ್ಬೋದು. ಕಾಂಪಿಟೇಷನ್ ಅನ್ನೋದಕ್ಕಿಂತ ಎಂಟರ್ಟೈನ್ಮೆಂಟ್ ರೀ ನಮಗೆ ಬೇಕಾಗಿರೋದು. ಬಿಗ್ ಬಾಸ್ ಮನೆಯಲ್ಲಿ ಜನ ನೋಡ್ತಾ ಇರೋದೇ ನಗಕ್ಕೆ. ಅವ್ರದ್ದೇ ಆದಂಥ ಮನೆಯ ಸಾಂಸಾರಿಕ ವಿಚಾರ ಆಗಲಿ, ಕೆಲಸ ಎಲ್ಲ ಜವಾಬ್ದಾರಿ ಇದೆಲ್ಲದರ ಮಧ್ಯೆ 1 ಅವರ್ ಕೂತ್ಕೊಂಡು ನಾವು ನಗಬೇಕಪ್ಪ. ಅದರಲ್ಲಿ ನೀವೇನು ಕೊಡ್ತೀರಾ ಅಂತ ಕೇಳಿದಾಗ ಇಂತಹ ಎಂಟರ್ಟೈನ್ಮೆಂಟ್ ಕೊಡೋ ಪ್ಯಾಕೇಜ್ಗಳು ಬೇಕು ಅನ್ನೋಂಥದ್ದು ಜನಗಳ ಹೆಬ್ಬಯಕೆ. ಸೊ ಎಂಟರ್ಟೈನ್ಮೆಂಟ್ ವಿಚಾರ ಅಂತ ನೋಡಿದ್ರೆ ಇವರೆಲ್ಲ ಚೆನ್ನಾಗಿ ಆಟ ಆಡ್ತಾರೆ, ಕಾಂಪಿಟೇಷನ್ ಕೊಡ್ತಾರೆ, ನಗಿಸ್ತಾರೆ ಅನ್ನೋ ಒಂದು ಭರವಸೆಯನ್ನು ಹುಟ್ಟಿಸಿದ್ದಾರೆ. ಸೊ ಇವರಲ್ಲಿ ಬರೀ 3 ಜನ ಆಯ್ಕೆ ಅಂತಂದಾಗ ಯಾರನ್ನು ಮಾಡ್ತಾರೆ ಯಾರನ್ನು ಬಿಡ್ತಾರೆ ಗೊತ್ತಿಲ್ಲ, ಕಾದು ನೋಡಬೇಕಾಗತ್ತೆ. ಅದಕ್ಕೇನಾದ್ರೂ ನೋಡಿ ಮತ್ತೆ ಅದು ಜನಗಳ ಮಧ್ಯೆನೇ ತಂದಿಡ್ತಾರ, ನೀವೇ ಅವ್ರಿಗೆ ವೋಟ್ ಮಾಡಿ ಅಂತ ಏನಾದರೂ ತಂದಿಡ್ತಾರ, ಅದನ್ನು ನಾವು ಕಾದು ನೋಡಬೇಕಾಗತ್ತೆ. ಸೊ ನೋಡೋಣ ಏನೇನು ಆಗ್ಬೋದು ಅಂತ ಹೇಳಿ. ನಿಮಗೆ ಏನು ಅನಿಸ್ತು? ಕಂಪ್ಲೀಟ್ಲಿ ಇದೊಂದು TRP ಅಂತ ಅನ್ಸಲ್ವಾ? ನೋಡಿ, ಜನಗಳಿಗೆ ಇಷ್ಟೆಲ್ಲ ಆಸೆ ಹುಟ್ಟಿಸ್ಬಿಟ್ಟು ಅದಕ್ಕೊಂದು ಅದರದ್ದೇ ಆದಂಥ ಒಂದು ಕಾರ್ಯಕ್ರಮನ ಕ್ರಿಯೇಟ್ ಮಾಡವ್ರೆ. ಬರೀ 3 ಜನನ ಆಯ್ಕೆ ಮಾಡ್ಕೊಳ್ಳೋಕ್ಕೋಸ್ಕರ ಅಗ್ನಿ ಪರೀಕ್ಷೆ ಅಂತ ಹೇಳೋದೊಂದು ಕಾರ್ಯಕ್ರಮನೇ ಸೃಷ್ಟಿ ಮಾಡಿ ಒಂದು ಸ್ಲಾಟ್ ಇಟ್ಟು ನೋಡಿ, ಈ ಕಾರ್ಯಕ್ರಮದಿಂದ ಅವ್ರಿಗೆ ಎಷ್ಟೆಲ್ಲ ಸಿಗುತ್ತೆ, ಎಷ್ಟೆಲ್ಲ ಬರುತ್ತೆ. ಬರೀ 3 ಜನನ ಸೆಲೆಕ್ಟ್ ಮಾಡ್ತಾರಂತಂದರೆ ಇದು ನ್ಯಾಯನಾ? ಇವತ್ತೇನಂತಂದರೆ ಇವತ್ತು ಎಲ್ಲರಿಗೂ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಈಗೇನಂತಂದರೆ ಈ TV ಚಾನಲಲ್ಲಿ ಹೆಂಗೆ ವರ್ಕ್ ಆಗುತ್ತೆ, ಏನೇನು ಇರುತ್ತೆ ಕತೆಗಳು, ಈಗ ಎಲ್ರಿಗೂ ಅನುಭವಕ್ಕೆ ಬರ್ತಾ ಇದೆ, ಎಲ್ರಿಗೂ ಕೂಡ ಗೊತ್ತಾಗ್ತಿದೆ, ಟ್ರಾನ್ಸ್ಪರೆಂಟ್ ಆಗಿದೆ ಎಲ್ಲ ಇವತ್ತಿನ ಜಗತ್ತು. ಸೊ ಹಾಗಾಗಿ ನೀವು ಮಾಡ್ತಾ ಇರೋದು ಜನಗಳಿಗೆ ಅರ್ಥ ಆಗಂಗಿಲ್ಲ ಅಂತ ಅನಿಸುತ್ತಾ? ಸೊ ಹಾಗಾಗಿ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ. ಒಟ್ಟಿನಲ್ಲಿ ಏನಂತಂದರೆ ಒಂದು 8 ಜನ ಅಥವಾ ಒಂದು 6-7 ಜನನಾದರೂ ಸೆಲೆಕ್ಟ್ ಮಾಡಿದರೆ ಜನಗಳಿಗೂ ಕೂಡ ಖುಷಿ ಆಗ್ತಾಯಿತ್ತು. ಅಟ್ಲೀಸ್ಟ್ ನಾನು ಕೊಡೋ ಸಜೆಷನ್ ಏನು ಅಂತಂತಂದರೆ ನಮ್ಮ ಕಡೆಯಿಂದ 3 ಜನನ ಈಗ ಸೆಲೆಕ್ಟ್ ಮಾಡಿಬಿಟ್ಟು ಇನ್ನು 3 ಜನನ ಏನು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಅಂತ ಹೇಳಿ ಕಳಿಸ್ತಾರಲ್ಲ, ಅವಾಗಲಾದರೂ ಕಳಿಸಿದ್ರೆ ಪುಣ್ಯ ಬರುತ್ತೆ ಇವ್ರದ್ದು. ಅಷ್ಟೇ ನಾನು ಹೇಳೋದು. ಸೊ ನಿಮ್ಗೇನು ಅನಿಸ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನಮಸ್ಕಾರ.